ಇವತ್ತು ಧಾರವಾಡದ ಹೈಕೋರ್ಟಲ್ಲಿ ನಾವು ರಿಟ್ ಪೆಟಿಷನ್ ಹಾಕಿದ್ವಿ. ಅಂದರೆ ಅನಿರ್ದಿಷ್ಟಾವಧಿ ಒಂದು ಹೋರಾಟಕ್ಕೆ ಪರ್ಮಿಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಹೈಕೋರ್ಟ್ ಮುಖಾಂತರ ನಮಗೆ 100 ಜನಕ್ಕೆ ಪರ್ಮಿಷನ್ ಸಿಕ್ಕಿತ್ತು. ಆದರೆ ಹುಬ್ಳಿಯಲ್ಲಿರೋಂಥ ನೆಹರು ಮೈದಾನದಲ್ಲಿ ನಮಗೆ ಧಾರವಾಡದಲ್ಲಿರುವ DC ಕಚೇರಿ ಸುತ್ತಮುತ್ತ ಒಂದು 3 ಕಿಲೋಮೀಟರ್ ಸರೌಂಡಿಂಗಲ್ಲಿ ನಮಗೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಪರ್ಮಿಷನ್ಸ್ ಕೇಳ್ತಾ ಇದ್ದೀವಿ ಇವತ್ತು. ಆದರೆ ಇವತ್ತು ಕೋರ್ಟ್ ಮುಖಾಂತರ ಇವತ್ತು ಬೆಳಗ್ಗೆ ಒಂದು ಮ್ಯಾಟ್ರ್ ಇತ್ತು, ಅದನ್ನು ಮಧ್ಯಾಹ್ನ ಪೋಸ್ಟ್ಪೋನ್ ಆಗಿದೆ. ಅಂದರೆ ಪಾಸ್ ಓವರ್ ಆಗಿದೆ. ಮಧ್ಯಾಹ್ನ 2:30ಗೆ ಮ್ಯಾಟ್ರ್ ಬರುತ್ತೆ. ಈ ಒಂದು ಸರ್ಕಾರ ಎಷ್ಟೇ ಹೋರಾಟಕ್ಕೆ ಹತ್ತಿಡಂಥ ಕೆಲಸ ಮಾಡಿದ್ರು ಕೂಡ ನಮಗೆ ಕೋರ್ಟ್ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ. ಮತ್ತು ಸರ್ಕಾರ ಏನು ಸುಳ್ಳು ಕೇಸ್ಗಳು ಹಾಕ್ಕೊಳೋವಂಥದ್ದು, ಮತ್ತು ಈ ಒಂದು ನನ್ನ ಮೇಲೆ ಏನೋ ಒಂದು 4 ಕೇಸ್ ಹಾಕಿದ್ರು, ಅದು ಕೂಡ ನಾವು ಕೋರ್ಟಲ್ಲಿ ನಾವು ಕ್ವಾಶಿಂಗ್ ಹಾಕ್ಬೇಕಂತ ಹೇಳ್ಬಿಟ್ಟು ಕ್ವಾಶ್ ಹಾಕ್ಬೇಕಂತ ಹೇಳ್ಬಿಟ್ಟು FIR ಕೋರ್ಟ್ಗೆ ಹಾಕಿದ್ವಿ. ಅದು ಇವತ್ತು ಮ್ಯಾಟ್ರ್ ಬಂದಿತ್ತು. ನಂದು ಲಾಸ್ಟ್ ಟೈಮ್ ಹೋರಾಟದಲ್ಲಿ ಏನು ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದಾಗಲಿ ಸಬರ್ಬನ್ ಪೊಲೀಸ್ ಸ್ಟೇಷನಲ್ಲಿ 4 ಕೇಸ್ ಹಾಕಿದ್ರು. ಅದು ಬೇರೆ ಬೇರೆ ASI 4 ಜನ ASI. ಆ 4 ಕೇಸ್ ಇವತ್ತು ಕೋರ್ಟಲ್ಲಿ ಮ್ಯಾಟ್ರ್ ಬಂದಿತ್ತು. ಅದು ಜಡ್ಜ್ ಮುಖಾಂತರ ಇವತ್ತು ಕೇಸು ಸ್ಟೇ ಆಗಿದೆ. ಅಂದರೆ ಯಾವುದೇ ರೀತಿ ಫರ್ದರ್ ಪ್ರೊಸೀಡಿಂಗು ಇಲ್ಲ, ಒಂದು ಏನೂ ಇಲ್ಲ. ಅಂದರೆ ಈ ಒಂದು ಕೇಸ್ ನೆಕ್ಸ್ಟ್ ಏರಿಂಗಲ್ಲಿ ಕ್ವಾಶ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ವಿ. ಅಂದರೆ 100% ಇವತ್ತು ಸ್ಟೇ ಸಿಕ್ಕಿದೆ. ಸ್ಟೇ ಸಿಕ್ಕಿರೋದಕ್ಕೆ ಇವತ್ತು ನಮ್ಮ ಗಿರೀಶ್ ಭಾರದ್ವಾಜ್ ಸರು ಮತ್ತು ವಿವೇಕ್ ಸರ್ ಇರ್ಬೋದು, ಎಂಟೈರ್ ಟೀಮು ಎಲ್ರಿಗೂ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ, ಈ ಒಂದು ಹೋರಾಟಕ್ಕೂ ಪರ್ಮಿಷನ್ಸ್ ನಮಗೆ ಸಿಗುತ್ತೆ. ಮತ್ತು ಸರ್ಕಾರ ಈ ಒಂದು ಸುಳ್ಳು FIR ಹಾಕೋ ಬದಲು, ಮತ್ತು ಈ ಒಂದು ಒಂದೇ ಕೇಸಲ್ಲ, ಸುಮಾರು ಲಾಸ್ಟ್ ಟೈಮು ನಾವು ಹೋರಾಟ ಮಾಡಿದಾಗ ನನ್ನ ಮೇಲೆ 38 ಕೇಸ್ ಹಾಕಿದ್ದಾರೆ. ಅಂದರೆ ಯಾರೋ ಸ್ಟೂಡೆಂಟ್ಸೇ ಎಲ್ಲ ಪಾಪ, ಅವರು ಬೇರೆ ಯಾರೋ ಇದು ಕಮೆಂಟ್ಸ್ ಹಾಕಿರೋದಕ್ಕೆ ಹುಬ್ಳಿ ಧಾರವಾಡದಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ FIR ಹಾಕಿದ್ದಾರೆ. ಇವತ್ತು ಕೋರ್ಟಲ್ಲೇ ಒಂಥರ ಚೀಮಾರಿ ಆಗ್ದಂಗೆ ಆಯಿತು. ಅಂದರೆ ಹೋರಾಟಕ್ಕೆ ನೀವು ಪರ್ಮಿಷನ್ಸ್ ಕೊಡಲಿಲ್ಲ ಅಂತಂದರೆ ಮತ್ತೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನು ನೀವು ಸರ್ಕಾರ ಕೇಳ್ತಾನೇ ಇಲ್ಲ, ಹೋರಾಟದ ಮುಖಾಂತರನೇ ಪಡಿಬೇಕು ಅಂಥದ್ದು. ಇವತ್ತು ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಹೋರಾಟಗಳನ್ನು ಹತ್ತಿಕ್ಕಂಥ ಕೆಲಸ ಮಾಡ್ತಾಯಿದೆ. ಇದಕ್ಕೆ ಯಾವುದೇ ರೀತಿ ವಿದ್ಯಾರ್ಥಿಗಳಿರ್ಬೋದು, ಯಾರೂ ಈ ಒಂದು ಪೊಲೀಸ್ ಇರ್ಬೋದು, ಸರ್ಕಾರನ ಎಷ್ಟೇ ಹತ್ತಿಕ್ಕಂಥ ಕೆಲಸ ಮಾಡಿದ್ರು ಇನ್ನೂ ಹೋರಾಟ ತೀವ್ರಗೊಳ್ಳುತ್ತೆ ಹೊರತು ಯಾವತ್ತೂ ಕಡಿಮೆ ಆಗಲ್ಲ. ಸರ್ಕಾರಕ್ಕೆ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಪ್ರತಿ ಒಂದು ವಾರ ಕ್ಯಾಬಿನೆಟ್ ನಡೆಸ್ಕೊಂಡು ಲಾಸ್ಟ್ 1.5 ತಿಂಗಳು ಮುಂಚೆ ನೀವು ಏನು ಭರವಸೆ ಕೊಟ್ಟಿದ್ರಿ, 56,432 ಹುದ್ದೆಗಳನ್ನು, ಅದು ನಾಳೆ ಕ್ಯಾಬಿನೆಟ್ ಏನಿದೆ ಗುರುವಾರ, ನೀವು ಒಂದು 8 ಮಂತ್ಸು ನೆಕ್ಸ್ಟ್ 8 ಮಂತ್ಸ್ದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 1 ವರ್ಷನೂ ಅಲ್ಲ. ನೀವು ಯಾವುದೇ ಎಕ್ಸಾಮ್ಸು KPSC ಕೊಡಬಾರ್ದು. ಮತ್ತು KPSCಯಲ್ಲಿ ಆಗಿರೋಂಥ ಅಕ್ರಮ, KS ಇರ್ಬೋದು, PDO, CTI, ಮತ್ತು AE, JE ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗಿದೆ. ಎಲ್ಲ ಎಕ್ಸಾಮ್ಸು ನೀವು CBI ತನಿಖೆ ಕೊಡಿ. ಯಾಕೆ ಅಂತಂದರೆ ನನ್ನ ಹತ್ರ ಎಷ್ಟೋ ಜನ ಸ್ಟೂಡೆಂಟ್ಸು ನಿಮಗೆ ಕೊರಿಯರ್ ಮಾಡಿದ್ದಾರೆ, ಅಂದರೆ ಲೆಟ್ರ್ ಕೊಟ್ಟು ಕಳಿಸಿದ್ದಾರೆ. 35 ಲಕ್ಷ 50 ಲಕ್ಷ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಇವತ್ತು ದುಡ್ಡು ಕೊಟ್ಟು 1 ಕೋಟಿ 1.5 ಕೋಟಿ ಕೊಟ್ಟಿದ್ದಾರೆ. ಬೀದರ್ ಡಿಸ್ಟಿಕಲ್ಲಿ ಎಷ್ಟೋ ಜನ ಸೆಲೆಕ್ಟ್ ಆಗಿದ್ದಾರೆ AE ಪೋಸ್ಟಿಗೆ. ಈ ಥರದ್ದೆಲ್ಲ ನೀವು CBI ತನಿಖೆ ಕೊಡಲಿಲ್ಲ ಅಂತಂದರೆ ಮತ್ತು ಫರ್ದರ್ ಸ್ಟೂಡೆಂಟ್ಸ್ಗೆ ಒಂದು ಭರವಸೆನೇ ಇಲ್ಲ ಎಕ್ಸಾಮ್ ಬರೀಬೇಕಂತೇಳಿ. ಮುಂದೆ ಯಾವುದೇ ಎಕ್ಸಾಮ್ಸು KPSC ಕೊಡಬಾರ್ದು ಅನ್ನೋದು ಎಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ನ ಒಂದು ಆಗ್ರಹ. ಇದು ಸರ್ಕಾರ ಕೇಳಲೇಬೇಕು. ಪ್ರತಿಯೊಂದು ನೋಟಿಫಿಕೇಷನ್ಸು KE ಕೊಡಬೇಕು. ಮತ್ತು ಈ ಒಂದು ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ತೊಗೊಂಡು ನಾಳೆ ಕ್ಯಾಬಿನೆಟ್ಟಲ್ಲಿ ನೀವು ಡಿಸಿಷನ್ ತೊಗೊಂಡು 56,432 ಹುದ್ದೆಗಳನ್ನು ನೀವು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ಟಿಲ್ಲ ಅಂತಂದರೆ ರಾಜ್ಯದಲ್ಲಿರುವ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು DC ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ವಿದ್ಯಾರ್ಥಿಗಳ ಭವಿಷ್ಯ ತುಂಬ ಇಂಪಾರ್ಟೆಂಟು. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. 3 ವರ್ಷ ಕಂಪ್ಲೀಟ್ ಆಯಿತು, 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ ನೀವು. ಈ ಕಡೆ ಅವರಿಗೆ ಫ್ಯಾಮಿಲಿ ಪ್ರೆಷರು, ಸೋಷಿಯಲ್ ಬರ್ಡನ್ನು, ಫೈನಾನ್ಷಿಯಲ್ ಬರ್ಡನ್ನು, ಸ್ಟೂಡೆಂಟ್ಸ್ ಒಂದೊಂದು ಟೈಮ್ ಊಟಕ್ಕೂ ಇವತ್ತು ರೋಡಲ್ಲಿ ನಿಂತು ಭಿಕ್ಷೆ ಬೇಡ ಅಂತ ಪರಿಸ್ಥಿತಿಗೆ ತೊಗೊಂಬಂದಿದ್ದೀರಾ. ನಿಮ್ಮ ಸರ್ಕಾರಕ್ಕೆ ಬುದ್ಧಿ ಕಲಿಸೋ ಅಂಥ ದಿನಗಳು ದೂರ ಇಲ್ಲ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.